ಬೀದರ್ನಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟವಾಗಿದೆ. ಶಾಲೆಗೆ ತಳ್ತಾ ಇದ್ದಂತ 6 ಮಕ್ಕಳಿಗೆ ಗಂಭೀರ ಗಾಯ ಆಗಿದೆ. ಹುಮ್ನಾಬಾದ್ ತಾಲೂಕಿನ ಮೊಳಕೇರಾದಲ್ಲಿ ಈ ಘಟನೆ ನಡೆದಿರುವಂತದ್ದು. 6 ತಿಂಗಳಲ್ಲಿ 5 ಬಾರಿ ಸ್ಫೋಟ ಸಂಭವಿಸಿದೆ. ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಸ್ಫೋಟದಲ್ಲಿ ಅನ್ವರ್ ಎಂಬಾತನಿಗೆ ಗಂಭೀರ ಗಾಯ ಆಗಿದೆ. ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ಗೆ ಅನ್ವರ್ನನ್ನ ಶಿಫ್ಟ್ ಮಾಡಲಾಗಿದೆ. ನಿಗೂಢ ಸ್ಫೋಟದ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ ಬೀದರ್ನ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ. ಸ್ಫೋಟಕ್ಕೆ ಕಾರಣ ಏನು, ಸ್ಫೋಟಕ್ಕೆ ಯಾವ ವಸ್ತು ಬಳಕೆ ಮಾಡಲಾಗಿದೆ, ಸ್ಫೋಟಕ ವಸ್ತು ಹೇಗೆ ಬಂತು ಅಂತ ತನಿಖೆಗೆ ಸೂಚನೆಯನ್ನ ಕೊಡಲಾಗಿದೆ. ಸ್ಫೋಟಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ಕಠಿಣ ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ. ನಾಳೆ ಫೆಬ್ರವರಿ 1 ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷೆಗಳು ಏನೇನಿದ್ದಾವೆ ಅನ್ನುವಂಥದ್ರ ಬಗ್ಗೆ ಸಂಸದ ಯದುವೀರ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಇಡೀ ವಿಶ್ವದಲ್ಲೇ ಒಂದು ಆರ್ಥಿಕ ವ್ಯವಸ್ಥೆಯನ್ನು ವಿಶ್ವ ಆರ್ಥಿಕ ವ್ಯವಸ್ಥೆ ಒಂದು ರೀತಿ ಅಸಮತೋಲಿತ ಒಂದು ಪರಿಸ್ಥಿತಿಯಲ್ಲಿರೋ ಸಂದರ್ಭದಲ್ಲಿ ಭಾರತ ಬಹಳ ಬಲಿಷ್ಠವಾದಂತಹ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಇಲ್ಲಿ ಸೃಷ್ಟಿಯಾಗಿದೆ. ಅದನ್ನ ಇನ್ನೂ ಬಲಪಡಿಸೋ ದೃಷ್ಟಿಯಲ್ಲಿ ಇವತ್ತು ಬಜೆಟ್ ಅನ್ನು ನಾಳೆ ಮಂಡನೆ ಮಾಡುತ್ತೆ ಅಂತ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಎಲ್ಲರೂ ನೋಡ್ತಾರೆ ನಾಳೆ. ನಾವು ಬಹಳ ನಿರೀಕ್ಷೆ ಮಾಡ್ತಾ ಇರೋದು ಈ ಕಾವೇರಿ ಒಂದು ನದಿಯನ್ನು ರಕ್ಷಣೆ ಮಾಡೋದಕ್ಕೆ ಮತ್ತೆ ಅದರ ಒಂದು ಸ್ವಚ್ಛತೆಗಾಗಿ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ನದಿಗಳು, ಬರೀ ಕಾವೇರಿ ಅಂತಲ್ಲ, ಎಲ್ಲ ನದಿಗಳ ರಕ್ಷಣೆಗಾಗಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಾಗಿದೆ. ಈ ಪರಿಸರದ್ದು ಒಂದು ಸಮಸ್ಯೆಗಳು ಈಗಾಗಲೇ ನೋಡ್ತಾ ಇದ್ವಿ, ಬಹಳಷ್ಟು ಸಮಸ್ಯೆಗಳಿದೆ. ಎಲ್ಲೋದ್ರೂ ಸಹ ಒಂದು ಕಸ ಇದೆ. ಹೌದು, ಸ್ಥಳೀಯ ಒಂದು ಏನು ಅಧಿಕಾರಿಗಳಿರ್ಬೋದು, ಎಲ್ಲರದು ಕೂಡ ಒಂದು ಪಾತ್ರ ಇದೆ. ಆದರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪರಿಹಾರ ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಬೇಡಿಕೆ ಇದೆ.